ಡ್ರಗ್ಸ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಯಲ್ಲಿ ಕಾರ್ತಿಕ್ ರಾಜು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ರಾತ್ರಿ ಕಾರ್ತಿಕ್ ರಾಜುನನ್ನ ವಶಕ್ಕೆ ಪಡೆದಿದ್ರು ಸಿಸಿಬಿ ಅಧಿಕಾರಿಗಳು. ಈ ಒಂದು ಡ್ರಗ್ಸ್ ದಂಧೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಈತನನ್ನ ಒಮ್ಮೆ ವಿಚಾರಣೆ ಮಾಡಿದ್ರು, ಈಗ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಸಿಪಿ ಗೌತಮ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ರೆಸ್ಟೋರೆಂಟ್ ಒಂದರ ಮಾಲೀಕನೂ ಕೂಡ ಆಗಿದ್ದಾನೆ ಈ ಕಾರ್ತಿಕ್ ರಾಜು. ಇಲ್ಲಿಯೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಾ ಇದ್ದ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಈ ಸಂಬಂಧ ಕಾರ್ತಿಕ್ ರಾಜುನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಎಸಿಪಿ ಗೌತಮ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು ಈ ಒಂದು ವಿಚಾರಣೆಯನ್ನ. ಈ ಹಿಂದೆಯೂ ಕೂಡ ವಿಚಾರಣೆಯನ್ನ ಮಾಡಿದ್ರು ಸಿಸಿಬಿ ಅಧಿಕಾರಿಗಳು. ಇದು ಎರಡನೇ ಬಾರಿಗೆ ಕಾರ್ತಿಕ್ಗೆ ಸಿಸಿಬಿ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ದಿಗಂತ್ ಅವರಿಗೆ ಆಗಿತ್ತಲ್ಲ, ಆ ರೀತಿಯಾಗಿ ಈತನನ್ನ ಎರಡನೇ ಬಾರಿಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ದಿಗಂತ್ ಅವರಿಗೂ ಕೂಡ ಅಷ್ಟೇ 2 ಬಾರಿ ವಿಚಾರಣೆಯಾಗಿ ಬಿಟ್ಟು ಕಳಿಸಿದ್ರು. 3ನೇ ಬಾರಿಗೂ ಕೂಡ ಕರೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇನ್ನೂ ಕೂಡ ಅವರ ಫೋನ್ ಸಿಸಿಬಿ ವಶದಲ್ಲೇ ಇರುವಂತ ಹಿನ್ನೆಲೆಯಲ್ಲಿ. ಅದೇ ರೀತಿಯಾಗಿ ಕಾರ್ತಿಕ್ ರಾಜು ಕೇಸ್ ಕೂಡ ಅಷ್ಟೇ, ಈತನನ್ನ 2ನೇ ಬಾರಿಗೆ ಕರೆದುಕೊಂಡು ಬರಲಾಗಿರುವಂತದ್ದು. 2ನೇ ಬಾರಿಗೆ ಈತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳಂತೂ ಇದಾವೆ ಈ ಕಾರ್ತಿಕ್ ರಾಜು ಮೇಲೆ. ಸೊ ಅವೆಲ್ಲವೂ ಯಾವ ರೀತಿಯಾಗಿ ದೃಢವಾಗ್ತವೆ, ಈತ ಈ ಒಂದು ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದು ಗೊತ್ತಾಗುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಸಿಸಿಬಿ ಪೊಲೀಸರು, ಅದೆಲ್ಲದರ ಮೇಲೆ ನಿಂತಿದೆ. ಖ್ಯಾತ ಆಂಕರ್ ಅನುಶ್ರೀಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಮಂಗಳೂರು ಪೊಲೀಸರಿಂದ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ವಾಟ್ಸ್ಆಪ್ ನಲ್ಲೇ ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗಿದೆ. ವಾಟ್ಸ್ಆಪ್ ನಲ್ಲಿ ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗಿದೆ. ಖ್ಯಾತ ನಿರೂಪಕಿ ಕಮ್ ನಟಿ ಕೂಡ ಅಷ್ಟೇ ಅನುಶ್ರೀಗೆ ಖುದ್ದು ನೋಟಿಸ್ ಅನ್ನ ನೀಡಲಿಕ್ಕೆ ಬೆಂಗಳೂರಿಗೆ ಹೊರಟಿದೆ ಸಿಸಿಬಿ ತಂಡ. ಅನುಶ್ರೀಯ ಜೊತೆ ಪಾರ್ಟಿ ಮಾಡಿದ್ದಾಗಿ ಹೇಳಿದ್ದ ತರುಣ್ ಕಿಶೋರ್ ಅಮನ್ ಶೆಟ್ಟಿ ಆಪ್ತ ಸ್ನೇಹಿತ ಈ ತರುಣ್. ಈ ಹಿನ್ನೆಲೆಯಲ್ಲಿ ಸಿಸಿಬಿಯಿಂದ ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಈ ಹಿಂದೆನೆ ಕಿಶೋರ್ ಶೆಟ್ಟಿಯನ್ನ ಬಂಧಿಸಿದಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಒಬ್ರು ಖ್ಯಾತ ಆಂಕರ್ ಕಮ್ ನಟಿ ಸಂಪರ್ಕ ಇದೆ, ಕೆಲವೊಂದು ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ದಂತ ಒಂದು ಶಂಕೆ ಇದೆ, ಅನುಮಾನ ಇದೆ ಅಂತ ಹೇಳಲಾಗ್ತಾ ಇತ್ತು. ಯಾರು ಅನ್ನುವ ಪ್ರಶ್ನೆ ಇತ್ತು. ಅನುಶ್ರೀ ಅವರಿಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಸಿಸಿಬಿ ಪೊಲೀಸರು, ಮಂಗಳೂರಿನ ಸಿಸಿಬಿ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಖುದ್ದಾಗಿ ಅವರೇ ನೋಟಿಸ್ ಅನ್ನ ಕೊಡುವಂತ ಹಿನ್ನೆಲೆಯಲ್ಲಿ ಅವರೇ ಬರ್ತಿದ್ದಾರೆ. ಈಗ ಆಲ್ರೆಡಿ ವಾಟ್ಸ್ಆಪ್ ನಲ್ಲೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಹೊರಟಿದೆ ಸಿಸಿಬಿ ತಂಡ. ಅನುಶ್ರೀಯ ಜೊತೆ ಪಾರ್ಟಿಯನ್ನ ಮಾಡಿದ್ದಾಗಿ ಹೇಳಿದ್ದಾನೆ ತರುಣ್. ಈ ತರುಣ್ ಯಾರು ಅಂತ ನೋಡೋದಾದ್ರೆ ಕಿಶೋರ್ ಅಮನ್ ಶೆಟ್ಟಿ ಆಪ್ತ ಸ್ನೇಹಿತನಾಗಿದ್ದಾನೆ ತರುಣ್. ಕಿಶೋರ್ ಈಗ ಆಲ್ರೆಡಿ ಬಂಧಿತನಾಗಿರುವಂತವನು. ಈ ಹಿಂದೆನೆ ಮೊನ್ನೆ ಅಂದ್ರೆ ಒಂದು 4-5 ದಿನಗಳ ಹಿಂದೆ ಅಷ್ಟೇ ಆತನನ್ನ ಬಂಧಿಸಲಾಗಿತ್ತು. ಮಂಗಳೂರಿನ ಪೊಲೀಸರು ಆತನನ್ನ ಬಂಧಿಸಿದ್ರು. ಆತನಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಆತನಿಂದ ಯಾವ್ಯಾವ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದ, ಈತನ ಜೊತೆ ಇದ್ದಂಥವ್ರು ಯಾರ್ಯಾರ ಲಿಂಕ್ ಇತ್ತು ಈತನಿಗೆ ಅನ್ನೋದು ಎಲ್ಲದರ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು ಮಂಗಳೂರಿನ ಪೊಲೀಸರು. ಈಗ ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗಿದೆ. ಖ್ಯಾತ ನಿರೂಪಕಿ ಕಮ್ ನಟಿಯಾಗಿರುವಂತಹ ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿಶನ್, ಕಿಶೋರ್ ಶೆಟ್ಟಿಯನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಅನುಮಾನಗಳಿತ್ತು, ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಖ್ಯಾತ ನಿರೂಪಕಿ ಕಮ್ ನಟಿಯ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದು ಯಾರು ಅಂತನೂ ಕೂಡ ಗೊತ್ತಾಗ್ತಾ ಇದೆ. ಯಾವಾಗ ವಿಚಾರಣೆಗೆ ಕರೆದಿರುವಂತದ್ದು, ಎಷ್ಟು ಗಂಟೆಗೆ ವಿಚಾರಣೆ ಕರೆದಿದ್ದಾರೆ? ಪೃಥ್ವಿರಾಜ್, ಇಲ್ಲಿ ಅನುಶ್ರೀಯನ್ನ ವಿಚಾರಣೆ ಕರೆದಿರುವಂತದ್ದು ಬಹಳ ಮುಖ್ಯವಾಗಿ ನಮ್ಗೆ ಗೋಚರ ಆಗತ್ತೆ. ಯಾಕಂದ್ರೆ ಕಿಶೋರ್ ಶೆಟ್ಟಿಯನ್ನ ಬಂಧನ ಮಾಡಿದ ಬಳಿಕ ಒಂದು ದೊಡ್ಡ ವಿಷಯವಾಗಿ ಈ ಸುದ್ದಿ ಮಾರ್ಪಾಟಾಗಿತ್ತು. ಅಂದ್ರೆ ಬೆಂಗಳೂರಿನ ಖ್ಯಾತ ಆಂಕರ್ ಕಮ್ ನಟಿ ಈ ಕಿಶೋರ್ ಶೆಟ್ಟಿಯ ಡ್ರಗ್ ಪಾರ್ಟಿಯ ಜೊತೆ ಒಬ್ಳು ಭಾಗವಹಿಸಿದ್ಲು ಅಂತ ಹೇಳಿ. ಆದ್ರೆ ತನಿಖೆ ವೇಳೆ ಕಿಶೋರ್ ಶೆಟ್ಟಿ ಒಂದು ಸ್ಪಷ್ಟವಾದ ವಿವರಣೆ ನೀಡಿದ್ದ. ಆಂಕರ್ ಬಂದಿದ್ರು, ಆದ್ರೆ ಆಕೆ ಡ್ರಗ್ಸ್ ತಗೊಳ್ತಾ ಇರ್ಲಿಲ್ಲ, ಮದ್ಯಪಾನ ಮಾಡ್ತಾ ಇದ್ರು, ಪಾರ್ಟಿಯಲ್ಲಿ ಎಂಜಾಯ್ ಮಾಡಿ ಹೋಗ್ತಾ ಇದ್ರು ಅಂತ ಹೇಳಿ. ಇವತ್ತಿನ ಸುದ್ದಿಯ ಬೆಳವಣಿಗೆ ಪ್ರಕಾರವಾಗಿ ಇವತ್ತು ಕಿಶೋರ್ ಶೆಟ್ಟಿಯ ಆಪ್ತ ಮಿತ್ರ ತರುಣ್ ಅನ್ನ ಬಂಧನ ಮಾಡಲಾಗಿದೆ. ಮಂಗಳೂರಿನ ಸಿಸಿಬಿ ಪೊಲೀಸರು ತರುಣ್ ಅನ್ನ ವಿಚಾರಣೆ ಮಾಡಿದ ವೇಳೆಯಲ್ಲಿ ಅನುಶ್ರೀಯ ಹೆಸರು ಕೂಡ ಕೇಳಿ ಬಂದಿದೆ. ಹಾಗಾಗಿ ಸದ್ಯ ಮಂಗಳೂರಿನ ಪೊಲೀಸರು ವಾಟ್ಸ್ಆಪ್ ಮುಖಾಂತರವಾಗಿ ಅನುಶ್ರೀಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ, ಸಮನ್ಸ್ ಅನ್ನ ಕಳಿಸಿದ್ದಾರೆ, ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ. ಆದ್ರೆ ಯಾವಾಗ ಅಂತ ಹೇಳಿ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನು
ಮಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಬೆಂಗಳೂರತ್ತ ಬಂದಿರುವಂತದ್ದು, ಅನುಶ್ರೀಗೆ ನೋಟಿಸ್ ನೀಡೋಕೆ ಅವರು ಕೂಡ ಬಂದಿದ್ದಾರೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಮಹತ್ವದ ವಿಚಾರಣೆ ಇನ್ನು ಮುಂದೆ ನಡೆಯಕ್ಕೆ ಬಾಕಿ ಇರುವಂತದ್ದು. ಆಕ್ಚುಲಿ ಕಿಶನ್, ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ವಾಟ್ಸ್ಆಪ್ ನಲ್ಲೆಲ್ಲ ಕೊಟ್ಟಿರ್ತಾರೆ. ಈ ಸಿಸಿಬಿ ಪೊಲೀಸರು ಬೆಂಗಳೂರಿಗೆ ಬರ್ತಿರೋದನ್ನ ನೋಡ್ತಾ ಇದ್ರೆ ಏನಾದ್ರೂ ಅವ್ರ ಮನೆ ಮೇಲೆ ದಾಳಿಯನ್ನ ಮಾಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ? ಸದ್ಯಕ್ಕೆ ಆ ರೀತಿಯ ಯಾವುದೇ ಪ್ರಕ್ರಿಯೆಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಕಿಶೋರ್ ಶೆಟ್ಟಿ ತನಿಖೆ ವೇಳೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಪಾರ್ಟಿಯಲ್ಲಿ ಭಾಗವಹಿಸಿದಂತಹ ಆಂಕರ್ ಡ್ರಗ್ಸ್ ತಗೊಳ್ತಾ ಇರಲಿಲ್ಲ, ಕೇವಲ ಮದ್ಯಪಾನ ಮಾಡಿ ಆಮೇಲೆ ಅವರು ಲೇಟ್ ನೈಟ್ ಆಗಿ ಪಾರ್ಟಿಯನ್ನ ಎಂಜಾಯ್ ಮಾಡಿ ಹೋಗ್ತಾ ಇದ್ರು ಹೊರತಾಗಿ ಅದೇ ರೀತಿಯಾಗಿ ಡ್ರಗ್ಸ್ ಅನ್ನ ತಗೊಳ್ತಾ ಇರಲಿಲ್ಲ. ಅಂದ್ರೆ ಈಗ ದಿಗಂತ್ ಮತ್ತೆ ಐಂದ್ರಿತ ಎಲ್ಲ ಕೇರಳದಲ್ಲಿದ್ದಂಥವ್ರು, ಹಾಗೆ ಅಕುಲ್ ಬಾಲಾಜಿ ಹೈದರಾಬಾದ್ ನಲ್ಲಿ ಇದ್ದಂಥವ್ರು, ಬೆಂಗಳೂರಿನ ಸಿಸಿಬಿ ಪೊಲೀಸರೇ ಅವರಿಗೆ ವಾಟ್ಸಪ್ ಮುಖಾಂತರ ಹಾಗೆ ಕಾಲನ್ನ ಮಾಡಿ ಬನ್ನಿ ಅಂತ ಹೇಳಿದ್ರು. ಸೊ ಅವರು ಬಂದಿದ್ರು, ಯಾರು ಕೂಡ ಅಲ್ಲಿಗೆ ಹೋಗಿ ನೋಟಿಸ್ ಕೊಟ್ಟಿರಲಿಲ್ಲ. ಬಟ್ ಅನುಶ್ರೀ ವಿಚಾರದಲ್ಲಿ ಅವರೇ ಅಲ್ಲಿಗೆ ಹೋಗ್ತಾ ಇದಾರೆ, ಬೆಂಗಳೂರಿಗೆ ಹೋಗ್ತಾ ಇದಾರೆ ಮಂಗಳೂರಿಂದ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಈ ಒಂದು ಅನುಮಾನ ಕಾಡುತ್ತೆ. ಖಂಡಿತ ಪೃಥ್ವಿರಾಜ್, ನೀವು ಹೇಳ್ತಿರುವಂತ ಆಂಗಲ್ ಕೂಡ ಒಂದು ರೀತಿಯಲ್ಲಿ ಸರಿಯಾಗಿರುವಂತದ್ದು. ಯಾಕಂದ್ರೆ ಅನುಶ್ರೀಗೆ ನೋಟಿಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಕೂಡ ನಡೀಬಹುದು. ಆದ್ರೆ ಮಂಗಳೂರು ಸಿಸಿಬಿ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರವಾಗಿ ತರುಣ್ ವಿಚಾರಣೆ ವೇಳೆಯಲ್ಲಿ ಅನುಶ್ರೀ ಹೆಸರು ಪ್ರಬಲವಾಗಿ ಕೇಳಿ ಬಂದಿತ್ತು. ಪಾರ್ಟಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಯಾರೆಲ್ಲ ದೊಡ್ಡ ವ್ಯಕ್ತಿಗಳಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಇಂಟ್ರೋಗೇಷನ್ ಅನ್ನ ಈ ಆರೋಪಿಗಳನ್ನ ಮಾಡಿದ್ದಾರೆ. ಈ ವೇಳೆಯಲ್ಲಿ ಇಬ್ರು ಕೂಡ ಹೇಳಿರುವಂತದ್ದು ಒಬ್ರು ಆಂಕರ್ ನ ಹೆಸರು, ಹಾಗಾಗಿ ಅವರಿಗೆ ಸಹಜವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಉನ್ನತ ವಿಚಾರಣೆಗಾಗಿ ಮಂಗಳೂರಿನ ಸಿಸಿಬಿ ಪೊಲೀಸರು ಬೆಂಗಳೂರಿಗೆ ಕೂಡ ಆಗಮಿಸಿರುವಂತದ್ದು. ಹಾಗಾಗಿ ಮುಂಬರುವ ದಿನಗಳಲ್ಲಿ ಈ ಪ್ರಕರಣ ಮತ್ತಷ್ಟು ಮಹತ್ವವನ್ನು ಪಡೆಯುವಂತ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿರಾಜ್, ಕಿಶನ್, ಈತನನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಈತನ ಫೋನ್ಗಳನ್ನ ಸೀಸ್ ಮಾಡಿರ್ತಾರೆ. ಅದರಲ್ಲಿರುವಂತ ಇಮೇಜಸ್ ಆಗಿರ್ಬೋದು, ವಿಡಿಯೋಸು, ಅದೆಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇರ್ತಾರೆ. ವಾಟ್ಸಪ್ ಚಾಟ್ ಅನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಅನುಶ್ರೀ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ವಿಡಿಯೋಸ್ ಆಗಿರ್ಬೋದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಸಂದರ್ಭದಲ್ಲಿ, ಅಥವಾ ಇಮೇಜಸ್ ಯಾವ್ದಾದ್ರು ಸಿಕ್ಕಿದೆಯಂತ? ಯಾಕೆಂದ್ರೆ ನಾವು ರಾಗಿಣಿ ಸಂಜನಾ ಕೇಸನ್ನ ನೋಡಿದಂತ ಸಂದರ್ಭದಲ್ಲಿ ಅವ್ರು ಎಲ್ಲೆಲ್ಲಿ ಪಾರ್ಟಿಗಳಿಗೆ ಹೋಗಿದ್ರು ಅದೆಲ್ಲದರ ದಾಖಲೆಯನ್ನ ಕೂಡ ಪಡೆದುಕೊಂಡು ಬಿಟ್ಟಿದ್ರು. ಅದೆಲ್ಲ ಮಾಹಿತಿಗಳನ್ನ ಕೂಡ ಸಿಕ್ಕಿತ್ತು ಸಿಸಿಬಿಗೆ. ಪೃಥ್ವಿರಾಜ್, ಅನುಶ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಗೋಚರವಾಗಿರುವಂತದ್ದು ಕಿಶೋರ್ ಅಮನ್ ಶೆಟ್ಟಿ ಮತ್ತೆ ತರುಣ್ ಜೊತೆ ಅನುಶ್ರೀ ಬಹಳ ನಿಕಟವಾಗಿ ಸಂಪರ್ಕನ ಹೊಂದಿದ್ರು. ಯಾಕಂದ್ರೆ ಇವರು ಮೂವರು ಕೂಡ ಮಂಗಳೂರಿನ ಮೂಲದವರು. ಮಂಗಳೂರಲ್ಲಿ ಲೇಟ್ ನೈಟ್ ಪಾರ್ಟಿ ಆದಾಗ ಅನುಶ್ರೀ ಕೂಡ ಬಂದಿದ್ರು. ಲಾಕ್ಡೌನ್ ವೇಳೆಯಲ್ಲಿ ಒಂದು ಪಾರ್ಟಿಯನ್ನ ಮಾಡಿದ್ರು. ಕಿಶೋರ್ ಶೆಟ್ಟಿ ಅವರು ಡ್ರಗ್ ಪಾರ್ಟಿಯನ್ನ ಮಾಡಿದ್ರು. ಈ ವೇಳೆ ಅನುಶ್ರೀ ಅವರು ಕೂಡ ಬಂದಿದ್ರು ಅನ್ನೋದು ವಿಚಾರಣೆ ವೇಳೆ ತಿಳಿದು ಬಂದಿರುವಂತಹ ವಿಚಾರ. ಮತ್ತು ಕಿಶೋರ್ ಶೆಟ್ಟಿ ಕೂಡ ಸಾಕಷ್ಟು ಬೆಂಗಳೂರಲ್ಲಿ ಪ್ರಖ್ಯಾತನಾಗಿದ್ದ ಡ್ಯಾನ್ಸ್ ನ ರಿಯಾಲಿಟಿ ಶೋಗಳಲ್ಲಿ ಅವನು ಕೂಡ ಭಾಗವಹಿಸಿದ. ಸ್ವತಃ ಅನುಶ್ರೀ ಅವರು ಆಂಕರಿಂಗ್ ಮಾಡಿರುವಂತಹ ಒಂದು ರಿಯಾಲಿಟಿ ಶೋ ಅಲ್ಲಿ ಕಿಶೋರ್ ಶೆಟ್ಟಿ ಕೂಡ ಭಾಗವಹಿಸಿದ್ದ. ಈ ರೀತಿಯಾಗಿ ಅವರಿಗೆ ಪರಿಚಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ನಡೆದಂತಹ ಎಲ್ಲಾ ಪಾರ್ಟಿಗಳಿಗೆ ಸಹಜವಾಗಿ ಅನುಶ್ರೀ ಅವರಿಗೆ ಆಹ್ವಾನವಿತ್ತು. ತರುಣ್ ಮತ್ತೆ ಕಿಶೋರ್ ಅವರಿಗೆ ಆಹ್ವಾನವನ್ನ ಕೊಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವರು ಬರ್ತಾ ಇದ್ರು ಅನ್ನೋದು ಸದ್ಯ ಪೊಲೀಸ್ ಮೂಲಗಳು ಕೊಟ್ಟಿರುವಂತ ಮಾಹಿತಿ. ಕಿಶನ್, ಇಲ್ಲಿ ಕಿಶೋರ್ ಜೊತೆ ನಂಟಿದ್ದಂತದ್ದು ಯಾರ್ಯಾರು ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಅನುಶ್ರೀಗೆ ನೋಟಿಸ್ ಕೊಟ್ಟಿದ್ದಾರೆ, ಬಟ್ ಇನ್ಯಾರು ಇಲ್ವಾ ಈಕೆಯನ್ನ ಹೊರತುಪಡಿಸಿ? ಸೆಲೆಬ್ರಿಟಿಗಳು ಯಾರು ಇಲ್ವಾ, ಅಥವಾ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳ ಮಕ್ಕಳು ಅಥವಾ ಅಧಿಕಾರಿಗಳ ಮಕ್ಕಳು? ಆ ಒಂದು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತ ಏನಾದ್ರು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ಪೃಥ್ವಿರಾಜ್, ಈ ಬಗ್ಗೆ ಸಾಕಷ್ಟು ವಿಚಾರಗಳು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಯಾಕೆಂದ್ರೆ ಕಿಶೋರ್ ಶೆಟ್ಟಿಯನ್ನ ಅರೆಸ್ಟ್ ಆದ ಬಳಿಕ ಮಂಗಳೂರು ಪೊಲೀಸರು ಈ ಬಗ್ಗೆ ದೊಡ್ಡ ಮಟ್ಟಿನ ತನಿಖೆಯನ್ನ ಮಾಡ್ತಿದ್ದಾರೆ. ಸ್ವತಃ ಮಂಗಳೂರಿನ ಕಮಿಷನರ್ ಆದಂತಹ ವಿಕಾಸ್ ಕುಮಾರ್ ಅವರೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಈ ಬಗ್ಗೆ ದೊಡ್ಡದಾದ ಒಂದು ಜಾಲ ಇದೆ, ಇದರ ಹಿಂದೆ ಸಾಕಷ್ಟು ಮಹತ್ವದ ಕಾಣದ ಕೈಗಳು ಕೂಡ ಇದೆ, ಅದನ್ನೆಲ್ಲವನ್ನ ನಾವು ಬಯಗೆಳಿತೀವಿ ಎಂಬ ಶಪಥವನ್ನ ಕೂಡ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದು ಒಂದು ಮೊದಲ ಹಂತ ಅಂತ ಹೇಳ್ಬೋದು. ಯಾಕಂದ್ರೆ ಅನುಶ್ರೀಗೆ ನೋಟಿಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಮಂದಿಗೆ ನೋಟಿಸ್ ಕೊಟ್ಟಿರುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತಷ್ಟು ಮಂದಿ ವಿಚಾರಣೆಗೆ ಮಂಗಳೂರಿಗೆ ಆಗಮಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಮಂಗಳೂರಲ್ಲಿ ಹಲವಾರು ಪಾರ್ಟಿಗಳು ಈ ಹಿಂದೆ ಕೂಡ ನಡೆದಿದೆ. ಕಿಶೋರ್ ಶೆಟ್ಟಿ ಹೇಳಿರೋ ಪ್ರಕಾರವಾಗಿ ಲಾಕ್ಡೌನ್ ವೇಳೆಯಲ್ಲಿ ಕೂಡ ಮಹತ್ವದ ಒಂದು ಪಾರ್ಟಿಯನ್ನ ಕೊಟ್ಟಿದೆ. ಬೀಚ್ ಸೈಡ್ ಒಂದು ರೆಸಾರ್ಟ್ ನಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ ಅನ್ನೋದು ಕಿಶೋರ್ ಶೆಟ್ಟಿ ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ ಸದ್ಯಕ್ಕೆ ಇದು ಮೊದಲ ಹಂತ ಅಂತ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಮಂದಿಗೆ ನೋಟಿಸ್ ಸಿಗುವಂತ ಸಾಧ್ಯತೆಗಳಿವೆ. ಕಿಶೋರ್ ಮತ್ತೆ ತರುಣನ್ನ ಮತ್ತಷ್ಟು ಇಂಟ್ರೋಗೇಷನ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ವೇಳೆ ಮತ್ತಷ್ಟು ಖ್ಯಾತನಾಮರ ಹೆಸರು ಕೂಡ ಬೆಳಗಿಳುವಂತ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿರಾಜ್, ಕಿಶನ್, ಮತ್ತೆ ಈ ಕಿಶೋರ್ ಮತ್ತೆ ತರುಣ್ಗೆ ಯಾವ ರೀತಿಯಾಗಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಯಾವ ಮುಖಾಂತರ ಡ್ರಗ್ಸ್ ಪಡ್ಕೊಳ್ತಾ ಇದ್ರು ಇವರು ಕೂಡ ಡ್ರಗ್ಸ್ ಗಳನ್ನ ಕೊಡ್ತಾ ಇದ್ರು ಅನ್ನುವ ಆರೋಪಗಳೆಲ್ಲ ಇತ್ತಲ್ಲ, ಯಾವ ಮುಖಾಂತರ ಬರ್ತಾ ಇತ್ತಂತೆ, ಇವ್ರಿಗೆ ಹೇಗೆ ತಲುಪ್ತಾ ಇತ್ತಂತೆ? ಇವರಿಗೆ ನೇರವಾಗಿ ಮುಂಬೈಯಿಂದ ಸಂಪರ್ಕ ಇದ್ದಿರುವಂತದ್ದು. ಯಾಕಂದ್ರೆ ಕಿಶೋರ್ ಶೆಟ್ಟಿ
ಡ್ಯಾನ್ಸರ್ ಆದ ಬಳಿಕ ಒಂದು ಬಾಲಿವುಡ್ ಚಲನಚಿತ್ರದಲ್ಲಿ ಕೂಡ ನಟಿಸಿದ್ದ. ಈ ವೇಳೆ ಮುಂಬೈ ವೇಳೆ ಸಾಕಷ್ಟು ಅವನಿಗೆ ನಿಕಟ ಸಂಪರ್ಕ ಇತ್ತು. ಡ್ರಗ್ ಮಾಫಿಯಾಕ್ಕೆ ಜಾಲದೊಳಗೆ ಬಂದ ನಂತರವಾಗಿ ತರುಣ್ನ ಪರಿಚಯ ಈತನಿಗೆ ಆಗಿತ್ತು. ಮುಂಬೈಯಿಂದ ನೇರವಾಗಿ ಮಂಗಳೂರಿಗೆ ಡ್ರಗ್ ಸಪ್ಲೈ ಆಗ್ತಾ ಇತ್ತು. ಇವರು ಆ ಡ್ರಗ್ ಪಾರ್ಟಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಕಿಶೋರ್ ಶೆಟ್ಟಿ ತೆಗೆದುಕೊಂಡಿರುವಂತಹ ಡ್ರಗ್ ಮತ್ತು ಆತ ಮಾರಾಟ ಮಾಡ್ತಿರುವಂತಹ ಡ್ರಗ್ ಎರಡೂ ಕೂಡ ಬೇರೆ ಬೇರೆ ಆಗಿತ್ತು. ಕಿಶೋರ್ ಶೆಟ್ಟಿ MDMA ಎಂಬ ಡ್ರಗ್ ಅನ್ನ ತೆಗೆದುಕೊಳ್ತಾ ಇರ್ಲಿಲ್ಲ ಅನ್ನೋ ಸದ್ಯದ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ ಇದರ ಹಿಂದೆ ದೊಡ್ಡದಾದ ಒಂದು ಜಾಲ ಇದೆ. ನೇರವಾಗಿ ಮುಂಬೈಯಿಂದ ಮಂಗಳೂರಿಗೆ ಡ್ರಗ್ ಗಳು ಸಪ್ಲೈ ಆಗ್ತಾ ಇತ್ತು. ಅದನ್ನ ಡ್ರಗ್ ಪಾರ್ಟಿಗಳಿಗೆ ಸಪ್ಲೈ ಮಾಡುವಂತ ಕೆಲಸವನ್ನ ಕಿಶೋರ್ ಶೆಟ್ಟಿ, ತರುಣ್ ಮತ್ತೆ ಮೊನ್ನೆ ಅರೆಸ್ಟ್ ಆಗಿರುವಂತದ ಅಖಿಲ್ ಎಂಬಾತ ಅದನ್ನ ವಹಿಸ್ತಾ ಇದ್ದ. ಇನ್ನು ದೂರದ ವಿದೇಶಗಳಿಂದ ಕೂಡ ಮಸ್ಕತ್ ಇಂದ ಕೂಡ ಡ್ರಗ್ ಗಳು ಬರ್ತಾ ಇತ್ತು ಅನ್ನೋದು ಮಂಗಳೂರಿಗೆ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿ ಮತ್ತು ಅವರು ತನಿಖೆ ವೇಳೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಇವರೆಲ್ಲ ಭಾಗಿಯಾಗ್ತಾ ಇದ್ದಂತ ಪಾರ್ಟಿಗಳು ನಡೀತಾ ಇದ್ದಂತದ್ದು ಎಲ್ಲವೂ ಕೂಡ ಮಂಗಳೂರಿನಲ್ಲೇ ಹಾಗಾದ್ರೆ? ಖಂಡಿತ ಈ ಬಗ್ಗೆ ಯಾವುದೇ ರೀತಿಯಾಗಿ ಅನುಮಾನ ಇಲ್ಲ. ಕಳೆದ 10 ವರ್ಷಗಳಿಂದಲೂ ಕೂಡ ಡ್ರಗ್ ಪಾರ್ಟಿ ಮತ್ತೆ ಗಾಂಜಾ ಪಾರ್ಟಿಗಳು ಮಂಗಳೂರಲ್ಲಿ ಹೇರಳವಾಗಿ ನಡೀತಾ ಇದೆ. ಹಲವಾರು ರೆಸಾರ್ಟ್ಗಳು ಇದರ ಹಿಂದೆ ಭಾಗವಹಿಸಿವೆ ಅನ್ನೋದು ಸ್ವತಃ ಪೊಲೀಸರಿಗೆ ಕೂಡ ಗೊತ್ತು. ಆದ್ರೆ ಈ ಬಾರಿ ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಂಡಿರುವಂತದ್ದು. ಸ್ಯಾಂಡಲ್ವುಡ್ ನ ಹಿಡಿದು ಬೆಂಗಳೂರಿಂದ ಹಿಡಿದು ಯಾರೆಲ್ಲ ಈ ಬಗ್ಗೆ ಡ್ರಗ್ಸ್ ಪಾರ್ಟಿಯಲ್ಲಿ ಬಾಳ್ಕೊಂಡಿದ್ದಾರೋ ಅವರು ಎಲ್ಲರನ್ನು ಕೂಡ ಈಗ ಇಂಟ್ರೋಗೇಷನ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಹಲವು ಕಡೆ ಪಾರ್ಟಿಗಳು ನಡೆಯುತ್ತಾ ಇತ್ತು. ಯಾಕಂದ್ರೆ ಬೀಚ್ ಕಡೆಗಳಲ್ಲಿ ಸಾಕಷ್ಟು ರೆಸಾರ್ಟ್ಗಳು ಮಂಗಳೂರಲ್ಲಿ ಇವೆ, ಹೋಮ್ ಸ್ಟೇಗಳು ಕೂಡ ಇದೆ. ಅಲ್ಲಿ ಯಾವುದೇ ಪಾರ್ಟಿ ನಡೆದ್ರು ಪೊಲೀಸ್ ಕೂಡ ಅಲ್ಲಿ ಒಳಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಮತ್ತು ಸಾರ್ವಜನಿಕರಿಗೆ ಕೂಡ ಯಾವುದೇ ರೀತಿಯ ಅನುಮಾನಗಳು ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಈ ಪ್ರಕರಣದ ವಿಚಾರಣೆ ಬಳಿಕ ಸಾಕಷ್ಟು ಹೋಮ್ ಸ್ಟೇಗಳಲ್ಲಿ ಡ್ರಗ್ಸ್ ಪಾರ್ಟಿ ನಡೆಯುತ್ತಿತ್ತು, ಹಲವಾರು ರೆಸಾರ್ಟ್ಗಳಲ್ಲಿ ಡ್ರಗ್ಸ್ ಪಾರ್ಟಿ ನಡೀತಾ ಇತ್ತು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇರುವಂತದ್ದು. ಕಿಶನ್, ನಿಮ್ಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಅನುಶ್ರೀ ಎಷ್ಟು ದಿನಗಳಿಗೊಮ್ಮೆ ಮಂಗಳೂರಿಗೆ ಭೇಟಿಯನ್ನ ನೀಡ್ತಾ ಇದ್ರು? ಯಾವ ರೀತಿಯಾದಂತಹ ಸಂಪರ್ಕ ಕಿಶೋರ್ ಜೊತೆ? ಜಸ್ಟ್ ಪಾರ್ಟಿಗೆ ಬರುವಂತ ಸಂದರ್ಭದಲ್ಲಿ ಮಾತ್ರ ಬರ್ತಿದ್ದಂತದ್ದ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಲಾಕ್ಡೌನ್ ವೇಳೆಯಲ್ಲಿ ಮಂಗಳೂರಲ್ಲಿ ಒಂದು ಡ್ರಗ್ಸ್ ಪಾರ್ಟಿ ಆಗ್ತಿತ್ತು ಅನ್ನೋದು ಪೊಲೀಸರ ಪ್ರಥಮ ವಿಚಾರಣೆಯಲ್ಲಿ ಕಿಶೋರ್ ಶೆಟ್ಟಿ ಬಾಯ್ಬಿಟ್ಟಿರುವಂತಹ ಸತ್ಯ. ಈ ಹಿನ್ನೆಲೆಯಲ್ಲಿ ಆ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಪೊಲೀಸರು ಇನ್ನಷ್ಟು ಇಂಟ್ರಾಗೇಷನ್ ಅನ್ನ ಮಾಡಿದಾಗ ಅಲ್ಲಿ ಅನುಶ್ರೀ ಅವರ ಹೆಸರು ಕೇಳಿ ಬಂದಿತ್ತು. ಯಾಕಂದ್ರೆ ಕಿಶೋರ್ ಶೆಟ್ಟಿ ಅವರ ಬಂಧನದ ಪ್ರಥಮ ದಿನದಂದೇ ಈ ಬಗ್ಗೆ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಒಂದು ಮಾಹಿತಿ ಇತ್ತು ಮತ್ತು ಪೊಲೀಸರಿಗೂ ಕೂಡ ಈ ಬಗ್ಗೆ ಎಲ್ಲ ತನಿಖೆಯನ್ನ ಮಾಡ್ತಾ ಇದ್ರು. ಅನುಶ್ರೀ ಅವರು ಬಂದಿದ್ರು. ಕಳೆದ 5-6 ತಿಂಗಳ ಹಿಂದೆ ಮಂಗಳೂರಲ್ಲಿ ಒಂದು ದೊಡ್ಡದಾದ ಡ್ರಗ್ಸ್ ಪಾರ್ಟಿ ನಡೆದಿತ್ತು ಅನ್ನೋದು ಸ್ಪಷ್ಟವಾಗಿ ಪೊಲೀಸರಿಗೆ ಕೂಡ ಗೊತ್ತಾಗಿತ್ತು. ಹಾಗಾಗಿ ಕಳೆದ 6 ತಿಂಗಳ ಹಿಂದೆ ಅವರು ಮಂಗಳೂರಿಗೆ ಬಂದಿದ್ರು, 5-6 ತಿಂಗಳ ಹಿಂದೆ ಬಂದಿದ್ರು. ಅವರು ಮಂಗಳೂರು ಮೂಲದವರೇ ಆಗಿರೋ ಕಾರಣಕ್ಕಾಗಿ ಸಹಜವಾಗಿ ಮಂಗಳೂರನ್ನ ಸುತ್ತಾಡೋಕೆ ಅಥವಾ ಕರಾವಳಿ ಭಾಗದ ಇನ್ನಿತರ ವಿವಿಧ ಪ್ರದೇಶಗಳಿಗೆ ಅವರು ಭೇಟಿ ನೀಡ್ತಾನೆ ಇರ್ತಾರೆ. ಆದ್ರೆ ಇಂಥದ್ದೊಂದು ಪಾರ್ಟಿಯಲ್ಲಿ ಅವರು ಭಾಗವಹಿಸಿದ್ರು ಅನ್ನೋದನ್ನ ಸ್ವತಃ ಅವರ ಅಭಿಮಾನಿಗಳೇ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವತಃ ನಮ್ಗೆ ಕೂಡ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಪೊಲೀಸ್ ಮೂಲಗಳು ಮಾತ್ರ ಇದೆಲ್ಲ ಸುಳ್ಳು, ಡ್ರಗ್ಸ್ ಪಾರ್ಟಿಯಲ್ಲಿ ಅಥವಾ ಬೇರೆ ಯಾವುದೇ ಪಾರ್ಟಿಗಳಲ್ಲಿ ಕಿಶೋರ್ ಶೆಟ್ಟಿ ನಡೆಸಿರುವಂತಹ ಪಾರ್ಟಿಗಳಲ್ಲಿ ಅನುಶ್ರೀ ಭಾಗವಹಿಸಿದ್ರು, ಅದು ಸತ್ಯ ಅನ್ನೋದು ಇವತ್ತು ನೋಟಿಸ್ ಕೊಟ್ಟ ಮೇಲೆ ನಮ್ಗೆ ಗೋಚರ ಆಗಿರುವಂತದ್ದು. ಕಿಶನ್, ಇದುವರೆಗೂ ಬಂಧಿತರಾಗಿದ್ದಾರಲ್ಲ, ನೀವು ಒಂದು 3-4 ಜನದ ಹೆಸರು ಹೇಳಿದ್ರಿ. ಅಖಿಲ್ ಆಗಿರ್ಬೋದು, ಕಿಶೋರ್ ಆಗಿರ್ಬೋದು, ತರುಣ್ ಆಗಿರ್ಬೋದು. ಇವ್ರ ಮನೆ ಮೇಲೂ ಏನಾದ್ರೂ ದಾಳಿಯನ್ನ ಮಾಡಿದ್ರ CCB ಪೊಲೀಸರು? ಈ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಈ ಗಾಂಜಾ ಡ್ರಗ್ಸ್ ಏನಾದ್ರೂ ಸಿಕ್ಕಿತ್ತಾ CCB ಪೊಲೀಸರಿಗೆ? ಪೃಥ್ವಿರಾಜ್, ಕಿಶೋರ್ ಶೆಟ್ಟಿ ಅನ್ನೋಂಥವನು ಮಂಗಳೂರಿನ ಕುಳಾಯಿನ ಬಡ ದಂಪತಿಯ ಪುತ್ರ. ಆತ ಮನೆಯಲ್ಲಿ ಇರುವಂತದ್ದು ಕೇವಲ ಆ ತಾಯಿ ಮಾತ್ರ. ನಾವು ಕೂಡ ಹೋದಂತ ವೇಳೆಯಲ್ಲಿ ಆ ತಾಯಿಯೂ ಕೂಡ ಸ್ವತಃ ನಂಬ್ತಾ ಇಲ್ಲ ಕಿಶೋರ್ ಶೆಟ್ಟಿ ಇಂತಹ ಮಾಫಿಯಾದಲ್ಲಿ ಭಾಗವಹಿಸಿದ್ದ ಅಂತ ಹೇಳಿ. ಕಿಶೋರ್ ಶೆಟ್ಟಿ ಒಂದು ರೀತಿಯಾಗಿ ಶೋಕಿಯ ಜೀವನವನ್ನ ಮಾಡ್ತಾ ಇದ್ದ. ಮಂಗಳೂರಿನ ಒಂದು ಸ್ಪಾದಲ್ಲಿ ಆತನ ಗರ್ಲ್ ಫ್ರೆಂಡ್ ಇದ್ಲು, ಮಣಿಪುರ ಮೂಲದವಳು. ಆತನನ್ನ ಕಳೆದ 2 ದಿನಗಳ ಹಿಂದೆ ಕಳೆದ 2 ದಿನಗಳ ಹಿಂದೆ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಕೂಡ ಆಕೆ ಒಂದು ರೀತಿಯ ಡ್ರಗ್ಸ್ ನ ಒಂದು ಮಾಫಿಯಾದಲ್ಲಿ ಇದ್ದಿರುವಂತದ್ದು ಮತ್ತೆ ಡ್ರಗ್ಸ್ ನ ನಶೆಯಲ್ಲಿ ಕೂಡ ಇದ್ದು. ಹಾಗಾಗಿ ಆಕೆ ವಿಚಾರಣೆಯನ್ನ ಪೊಲೀಸರು ಮಾಡಿಲ್ಲ. ಆದ್ರೆ ಡ್ರಗ್ಸ್ ಟೆಸ್ಟ್ ಅನ್ನು ಮಾಡಿದಂತ ವೇಳೆಯಲ್ಲಿ ಆಕೆಯ ರಿಪೋರ್ಟ್ ಪಾಸಿಟಿವ್ ಕೂಡ ಬಂದಿದೆ. ಇವತ್ತು ಅರೆಸ್ಟ್ ಮಾಡಿರುವಂತದ್ದು ತರುಣ್ ಎಂಬಾತನನ್ನ. ಅವನ ಡ್ರಗ್ಸ್ ನ ಟೆಸ್ಟ್ ಮಾಡಿದಾಗ ಕೂಡ ಪಾಸಿಟಿವ್ ಬಂದಿರುವಂತ ಒಟ್ಟು 4 ಮಂದಿ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಪೊಲೀಸರು. ಥ್ಯಾಂಕ್ ಯು ಕಿಶನ್, ನಿಮ್ಮೆಲ್ಲ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಗಾಗಿ. ಖ್ಯಾತ ನಿರೂಪಕಿ ಕಮ್ ನಟಿಯಾಗಿರುವಂತಹ ಅನುಶ್ರೀ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ನೋಡ್ಬೇಕು ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇತ್ತು ಈ ಖ್ಯಾತ ಆಂಕರ್ದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.